भक्तवत्सलस्थिरं समस्तलोकविग्रहम् काशिकापुरादिनाथ कालभैरवं भजे। ಅರ್ಚನಾ, ರೆಡಿನಾ? ಇನ್ನು ಪೂಜೆ ಮಾಡ್ತಿದ್ದೀರಾ? ಯಾಕೆ? ಅಪಶಕುನ. ನನಗಂತೂ ಏನು ಅರ್ಥ ಆಗ್ತಿಲ್ಲ. ಅವಳು ಹೇಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾಳೆ? ನಾನೇ ಶಾಂತಿ ಅಂತ ಅವಳು ಹೇಗೆ ಹೇಳ್ತಾಳೆ? ನಾನೇನು ಸತ್ತಿಲ್ಲ, ನಾ ಬದುಕಿದ್ದೀನಿ ಅಂತ ಹೇಗೆ ಪ್ರೂವ್ ಮಾಡ್ತಾಳೆ? ಅಯ್ಯೋ, ಆರ್ತಿನೇ ಕೆಟ್ಟೋಯ್ತು. ಅಪಶಕ್ನ ಏನ್ ಕೈಯಮ್ಮ ನಿಂದು? ಅಯ್ಯೋ, ಇದ್ರಲ್ಲಿ ನನ್ ತಪ್ಪೇನಿದೆ? ಆರತಿ ತಗೊಳ್ಳೋಣ ಅಂತ ಹೋದ್ರೆ ಆರೋಯ್ತು. ಅಷ್ಟಕ್ಕೆ ನೀವು ಅಪಶಕುನದ ಕೈ ಅಂದ್ರೆ? ಇಂಥ ಶುಭಗಳಿಗೆಲ್ಲಿ ಈ ಥರದ್ದೆಲ್ಲ ಆಗಬಾರ್ದು ಅಲ್ವಾ ಶಾಂತಕ್ಕ? ಹೌದು, ಅಪಶಕ್ನಾನೇ. ಮಂತ್ರ, ಏನ್ ಮಾತಾಡ್ತಿದ್ಯಾ ನೀನು? ಅದಕ್ಕೂ ದಾರಿ ಇದೆ. ನಾನು ಹೇಳ್ತೀನಿ. ಇಲ್ಲಿರೋ ಅರ್ಚನಾ ಎಲ್ರ ಮುಂದೆ ಬಂದು ಸತ್ತೋಗಿರೋ ಶಾಂತಿ ನಾನೇ ಅಂತ ಅನ್ಬೇಕು. ಹಾಗೊಂದ್ ವೇಳೆ ನಡೆದ್ರೆ ಏನಾಗುತ್ತೆ? ಇಮಿಡಿಯೇಟ್ ಆಗಿ ಮದ್ವೆ ನಿಂತೋಗುತ್ತೆ. ಆದ್ರೆ ಅಲ್ಲಿದ್ದಾಳಲ್ಲ ಶಾಂತಿ, ಮಗಳು ಶಾಂತಿ. ಇಲ್ಲ, ನಾನೇ ಶಾಂತಿ ಇಷ್ಟು ದಿನ ಅರ್ಚನಾ ಆಗಿ ಆಕ್ಟ್ ಮಾಡ್ದೆ ಅಂತ ಹೇಳಕ್ಕಾಗಲ್ವಲ್ಲ. ಹಾಗೇನಾದ್ರೂ ಹೇಳಿದ್ಲು ಅಂತ ಇಟ್ಕೋ, ಆ ಮೀಸೆ ವೀರಣ್ಣ ಕತ್ತರಿಸಾಕ್ಬಿಡ್ತಾನೆ. ಅರ್ಚನಾ, ಐ ಆಮ್ ಸಾರಿ. ಅದು ಗೊತ್ತಿಲ್ಲದೆ ಈ ಥರ ಆಗೋಯ್ತು. ಇಟ್ಸ್ ಓಕೆ. ಸುಮಾಕ್ಕ, ದಯವಿಟ್ಟು ಕ್ಷಮಿಸಿ. ವೀರಣ್ಣ ಅವರೇ, ನಿಜವಾಗ್ಲೂ ಐ ಆಮ್ ಸಾರಿ. ಅಯ್ಯೋ ಬಿಡಿಮ್ಮ, ಇದನ್ನ ನೀವ್ಯಾಕೆ ದುಡ್ಡು ಮಾಡಕ್ ಹೋಗ್ತಿದ್ದೀರಿ? ಬಿಟ್ಬಿಡಿ. ಗೊತ್ತಿಲ್ಲದೆ ಆಗೋಯ್ತು ಅಂತ ಹೇಳಿದ್ರಲ್ಲ, ಬಿಟ್ಬಿಡಿ. ಅಮ್ಮ, ದಯವಿಟ್ಟು ಅಮ್ಮ, ಯಾವುದನ್ನು ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ ಅಮ್ಮ. ನಂಬುದ್ರೆ ನಾವು ಶಕುನ ಅಪಶಕುನ ನಡೆಯುತ್ತೆ ಬಿಟ್ರೆ ಬೇರೆ ಏನೂ ನಡೆಯೋದಿಲ್ಲ ಕಣಮ್ಮ. ಏನೋ ಗೊತ್ತಿಲ್ಲದೆ ಆಗೋಯ್ತು, ಬಿಟ್ಬಿಡಿ. ಎಲ್ಲ ಒಳ್ಳೆ ಮನಸ್ಸುಗಳ ಇರುವಾಗ ಒಳ್ಳೇದೇ ನಡೆಯುತ್ತೆ. ಹಂಗಲ್ಲ ವೀರಣ್ಣವ್ರೆ, ನಿಮ್ಗೆ ಗೊತ್ತಾಗಲ್ಲ. ಹೌದಮ್ಮ, ನನಗೆ ಗೊತ್ತಾಗದೇ ಇರೋದಕ್ಕೆ ಕೇಳ್ತಾ ಇದ್ದೀನಿ. ದಯವಿಟ್ಟು ವಿಷಯ ಇಲ್ಲೇ ಬಿಟ್ಬಿಡಿ. ಸಂಜೀವ್ ಗೌಡ್ರು ಬರ್ಲಿಲ್ವಾ ಅಮ್ಮ? ಇಲ್ಲ, ಅವ್ರಿಗೇನೋ ಕೆಲಸ ಇತ್ತಂತೆ. ಗಂಡ ಹೆಂಡತಿ ಇಬ್ರು ಮಂಟಪಕ್ಕೆ ಬರ್ತಾರಂತೆ. ಸರಿ, ಕೇಳಾಕ್ಸ್ಕೊಂಡು ತಿಂಡಿ ತಿನ್ನಿ, ಆಮೇಲೆ ನಾವು ಚಿತ್ರಕ್ಕೆ ಹೋಗೋಣ. ಇರೋದಿದ್ದಂಗೆ ಹೇಳಿದ್ರೆ ಅದೇನೋ ಹೇಳ್ದಂಗೆ. ಹೋಗೋಣ ನಡಿ, ನಾವು 10 ನಿಮಿಷ ಬಿಟ್ಟು ಹೊರಡ್ತೀನಿ ಅಂದ್ರಲ್ಲ, ಬಾ ನಾವು ಹೊರಡೋಣ. ಹಾ ಅರ್ಚನಾ, ವೀರಣ್ಣವ್ರೆ ಸರಿ, ಬೇಗ ಬಂದ್ಬಿಡಿ. ಸರಿ ಸರಿ ಬಾ. ಸರಿ. ಹಾ ಮಂತ್ರ, ಈ ಗೇಮು ಸಖತ್ತಾಗಿದೆ. ಮದುವೆ ಮುರಿಯೋದಿಕ್ಕೆ ಏನೇನ್ ಬೇಕೋ ಆ ಕುತಂತ್ರನ ತುಂಬಾ ನಾಜುಕ್ಕಾಗಿ ಹೇಳ್ತಿದ್ಯಾ. ಆದ್ರೆ ಇಂಥದೊಂದಿನ ಏನು ಏನ್ ಕೇಳಕ್ ಬರ್ತಿದ್ಯಾ ನೀನು? ಶಾಂತಿ ಕನ್ಸ್ ಕಾಣ್ತಿದ್ದಾಳೆ. ಶಾಂತಿ ನಿವಾಸದ ಹೊಸ್ಲು ಮೇಲೆ ಸೇರನ್ನ ಇಟ್ಟು ಒದ್ದು ಒಳಗ್ ಹೋಗ್ಬೇಕು ಅಂತಿದ್ದಾಳೆ. ಆ ಅವಕಾಶಕ್ಕಿರೋ ಎಲ್ಲಾ ಬಾಗ್ಲುಗಳನ್ನು ಒಂದೇ ಸಲ ಕ್ಲೋಸ್ ಮಾಡ್ತೀನಿ. ಇದು ನಾನು ಶಾಂತಿ ಕೊಡ್ತಾ ಇರೋ ಮೊದಲನೇ ಪನಿಷ್ಮೆಂಟ್. ಓಹೋ, ಅಂದ್ರೆ ಈ ಶಿಕ್ಷೆ ಇಲ್ಲಿಗೆ ಮುಗ್ದಿಲ್ಲ? ಮುಗ್ದಿಲ್ಲ, ಇದು ಮೊದಲನೇದು. ಮುಂದಿನ ಹಂತ ಏನ್ ಗೊತ್ತಾ? ನನ್ ಮದ್ವೆ ನಿಲ್ಸಿದ್ಲು ಅನ್ನೋ ದ್ವೇಷಕ್ಕೆ ಅರ್ಚನನ್ನ ಶಾಂತಿನೇ ಕೊಲೆ ಮಾಡಿ ಅರ್ಚನಾ ಆಗಿ ಆಕ್ಟ್ ಮಾಡ್ತಿದ್ದಾಳೆ ಅಂತ ನಾವು ಪ್ರೂವ್ ಮಾಡ್ತೀವಿ. ಇದು ನೀಟಾಗಿ ಅರ್ಥ ಆಯ್ತು. ಆದ್ರೆ ಇದ್ರ ಒಳಗಡೆ ಇರೋ ಪಾಯಿಂಟ್ ನನಗೆ ಅರ್ಥ ಆಗ್ಲಿಲ್ವಲ್ಲ. ಮೊದಲು ಮದ್ವೆ ನಿಂತು ಹೋಗ್ಲಿ.
ಸ್ವಲ್ಪ ಕನ್ಫ್ಯೂಸ್ ಮಾಡಿ ನಿಮ್ ಮನೇಲಿರೋಳು ಒರಿಜಿನಲ್ ಶಾಂತಿ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗೋ ಹಾಗೆ ಮಾಡ್ಬೇಕು. ಒರಿಜಿನಲ್ ಅರ್ಚನಾ ಯಾರು ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಆಗ ಪ್ರಶ್ನೆ ಕೇಳ್ತಾರಲ್ಲ, ಅವಾಗ ನಾವ್ ಹೇಳಿದ್ರಾಯ್ತು ಇವಳು ಅರ್ಚನನ ಕೊಂದ್ಲು ಅಂತ. ಅವಾಗ ಏನಾಗ್ಬೋದು ಅಂತ ನೀನೇ ಯೋಚನೆ ಮಾಡು. ಪ್ಲಾನ್ ನಮ್ದು, ಅಪ್ಪಾದ ಶಾಂತಿದು. ಮಂತ್ರ ನನಗೆ ಅರ್ಥ ಆಗ್ತಿಲ್ಲ. ಶಾಂತಿ ಜೈಲ್ ಸೇರ್ತಾಳೆ. ಈ ಮಂತ್ರ ಪವರ್ಫುಲ್ ರಾಜ್ಯಭಾರ ಮಾಡ್ತಾಳೆ. ಇದೇ ನನ್ನ ಮೆಗಾ ಪ್ಲಾನ್. ಹೇಗಿದೆ ಮಂತ್ರ? ಇದಿಷ್ಟು ನಡೆದ್ರೆ ಸೂಪರ್ ಆಗಿರುತ್ತೆ. ಮುಚ್ಚೆ ಬಾಯಿ. ನಡೆದ್ರೆ ಅನ್ಬೇಡ, ನಡೆಯುತ್ತೆ. ನೆಗೆಟಿವ್ ಥಾಟ್ಸ್ ನಂಗೆ ಇಷ್ಟ ಆಗಲ್ಲ. ಅರ್ಥ ಆಯ್ತಾ? ಏನ್ರಪ್ಪ ಹಾಗೆ ನೋಡ್ತಾ ಸುಮ್ನೆ ನಿಂತು ಬಿಟ್ರಿ? ನನಗ್ ಗೊತ್ತು ನೀವ್ ಇದನ್ನೆಲ್ಲ ನೋಡಿ ಏನ್ ಜ್ಞಾಪಿಸ್ಕೊಂಡ್ರಿ ಅಂತ ಚೆನ್ನಾಗ್ ಗೊತ್ತು. ಆದ್ರೆ ಮಗನೇ, ಆವಾಗ ನಾವಿಲ್ಲಿಗ್ ಬಂದಿದ್ದು ಅತಿಥಿಗಳಾಗಿ. ಆದ್ರೆ ಈಗ ಇದು ನಮ್ಮನೆ ಮದ್ವೆ ಕಣ್ರಪ್ಪ. ಎಲ್ಲ ಒಳ್ಳೇದಾಗತ್ತೆ, ಬನ್ನಿ ಹೋಗೋಣ. ಅಯ್ಯೋ, ನಮಸ್ಕಾರ. ನಮಸ್ಕಾರ ವೀರಣ್ಣವ್ರೆ. ಅಲ್ಲ ಬನ್ನಿ ಬನ್ನಿ, ಇದೇನ್ ಇಷ್ಟ್ ಲೇಟ್ ಆಗಿ ಬರ್ತಿದ್ದೀರಾ? ನಾವು ಗಂಡಿನ ಮನೆಯವ್ರು ಆಗ್ಲೇ ಬಂದು ಸೆಟ್ಲ್ ಆಗ್ತಾ ಇದೀವಿ. ಅವತ್ತೇನೋ ನೀವ್ ಹೇಳಿದ್ರಿ ದೊಡ್ಡದಾಗಿ, ಓ ತಂಗಿ ಮದ್ವೆನ ಧೂಮ್ ಧೂಮ್ ಅಂತ ಮಾಡ್ತೀವಿ ಅಂತ. ಬರೀ ಬಾಯ್ ಮತ್ತಲ್ಲ ಅಷ್ಟೇನಾ? ಅಲ್ಲ, ಗಂಡಿನ ಮನೆಯವ್ರು ಅಂತ ಚೂರು ಭಯ ಭಕ್ತಿನೇ ಇಲ್ವಾ ನಿಮ್ಗೆ? ಅಲ್ಲಮ್ಮ, ನಮಗಿಂತ ಮುಂಚೆ ನೀವು ಬರ್ತೀರಾ ಅಂತ ನಮ್ಗೇನು ಗೊತ್ತಿಲ್ವಲ್ಲಮ್ಮ.